ದ್ವಿತೀಯ PUCಯ ಇತಿಹಾಸ ನಾವು 10 ಅಂಕದ ಒಂದು ಕ್ವಶನ್ ನೋಡ್ತಾ ಇದ್ದೇವೆ. ಯಾವುದು? ಬುದ್ಧನ ಜೀವನ ಬಗ್ಗೆ ಮತ್ತು ಬೋಧನೆಗಳ ಬಗ್ಗೆ. ನಿಮಗೆ 10 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ವೆರಿ ಇಂಪಾರ್ಟೆಂಟ್ ಬರುತ್ತೆ, ನಾಳೆ ಎಕ್ಸಾಮ್ನಲ್ಲಿ ಬರುತ್ತೆ, ಆಯಿತಾ? ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. 7ನೇ ಡೇಟಕ್ಕೆ ಎಕ್ಸಾಮ್ ಇದೆ. ಸೊ ಇವಾಗ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೆ ಬರುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ PDF ಕೊಟ್ಟಿರ್ತಾನೆ, ವಿದ್ಯಾರ್ಥಿಗಳು ಓದ್ಕೋಬಹುದು. ಮತ್ತು ಇಲ್ಲಿ ಮೊದಲಿಗೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವು ಇಂಗ್ಲೀಷ್ನಲ್ಲಿ ಆರಾಮಾಗಿ ಬರಿಬಹುದು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ, ಬಹಳಷ್ಟು ಸಿಂಪಲ್ ಆಗಿದೆ, ಹೇಗೆ ಬರಿಬೇಕು ಇದೇ ರೀತಿ ಬರಿಬೇಕಾಗಿರುತ್ತೆ. ನೀವು ಇಲ್ಲಿ ಏನು ಪ್ಯಾರಾಗ್ರಾಫ್ ಮಾಡಿ ಬರೆದಿದ್ದಾರಲ್ಲ, ಅದೇ ರೀತಿ ಯಾವ ರೀತಿಯಲ್ಲಿ ಹೆಡ್ಲೈನ್ಸ್ಗಳು ಹಾಕಿದ್ದಾರೆ, ಆ ಹೆಡ್ಲೈನ್ಸ್ಗಳಲ್ಲಿ ಏನೇನು ಪಾಯಿಂಟ್ಸ್ಗಳು ಬರುತ್ತೆ ಇಲ್ಲೆಲ್ಲ ಅವರು ಚೆನ್ನಾಗಿ ಬರೆದಿದ್ದಾರೆ. ನೀವು ಕೂಡ ಇದೇ ರೀತಿ ಬರಿಬೇಕಾಗಿರುತ್ತೆ, ಆಯಿತಾ? ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ. ಡೆಫಿನೆಟ್ಲಿ ನೀವು 10 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ತೀರಾ ಈ ಒಂದು ಪ್ರಶ್ನೆಯಲ್ಲಿ. ಓಕೆ, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾನೆ. ಓಕೆ, ಎಕ್ಸ್ಪ್ಲೇನ್ ದ ಬುದ್ಧಾಸ್ ಲೈಫ್ ಆ್ಯಂಡ್ ಟೀಚಿಂಗ್. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಡ್ಲೈನ್ ಹಾಕಬೇಕು. ಏನಂತ ನಿಮ್ಮ ಆನ್ಸರ್ ಶೀಟ್ನಲ್ಲಿ ನೀವು ಬರೀಬೇಕು. ಏನಂತ? ಗೌತಮ ಬುದ್ಧ ಬಾಲ್ಯ ಜೀವನ ಅಂತ ಹೆಡ್ಲೈನ್ ಹಾಕಬೇಕು. ಆ ಹೆಡ್ಲೈನ್ ಕೆಳಗಡೆ ಏನಿದಿಲ್ಲ, ನೀವು ತಂದೆ ತಾಯಿ ಅಂತ ನೀವು ಇವಾಗ ಕವಿ ಪರಿಚಯ ಬರೀತೀರಿ ಗೊತ್ತಾ, ಮೊದಲು SSLCನಲ್ಲಿ ಆ ರೀತಿಯಲ್ಲಿ ಬರೆದ್ರು ಕೂಡ ಓಕೆ. ಅಂದರೆ ತಂದೆಯ ಹೆಸರು ಈ ರೀತಿ ಬರೀತಿರಲ್ಲ, ತಾಯಿಯ ಹೆಸರು ಈ ರೀತಿ ಬರೆದ್ರು ಕೂಡ ವೆರಿ ಸೂಪರ್, ಆ ರೀತಿಯೇ ಬರೀರಿ. ಇಲ್ಲ ಇಲ್ಲಿ ಡೈರೆಕ್ಟಾಗಿ ನಾನು ಇಲ್ಲಿ ಕೊಟ್ಟಿದ್ದೇನೆ, ಆಯಿತಾ? ಇಲ್ಲಿ ನೋಡಿ, ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ. ಏನಂತ ಬರಿಬೇಕು? ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ. ಇವನು ಕ್ರಿಸ್ತಪೂರ್ವ 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದನು. ಎಲ್ಲಿ ಜನಿಸಿದನು? ಲುಂಬಿನಿ ವನದಲ್ಲಿ ಜನಿಸಿದನು ಅಂತ ಬರಿಬೇಕಾಗುತ್ತೆ. 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದನು. ನಾನು ಇಲ್ಲಿ ಏನು ಹೇಳ್ತಾ ಇದ್ದೇನೆ ಗಮನ ಇಟ್ಟು ಕೇಳಿ, ರಿವಿಷನ್ ಆಗುತ್ತೆ. ಈತನ ಮೊದಲ ಹೆಸರು ಸಿದ್ಧಾರ್ಥ, ಆಯಿತಾ? ಇಲ್ಲಿ ನಿಮಗೆ ಒಂದು 4 ಲೈನ್ ಆಯಿತು ಇವಾಗ, ಆಯಿತಾ? 3 ಲೈನ್ ಆಗುತ್ತೆ ಇದು. ಇಲ್ಲಿ ನೋಡಿ, ಸುಲಭವಾಗಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ, ಇವನು ಕ್ರಿಸ್ತಪೂರ್ವ 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದನು. ಈತನ ಮೊದಲ ಹೆಸರು ಸಿದ್ಧಾರ್ಥ, ಆಯಿತಾ? ಇವಾಗ ನೋಡಿ, ಮತ್ತೆ ಪ್ಯಾರಾಗ್ರಾಫ್ ಮಾಡಿ ಏನಂತ ಬರಿಬೇಕು? ಇವನ ತಂದೆ ರಾಜ ಶುದ್ಧೋಧನ, ಆಯಿತಾ? ಅದೇ ರೀತಿ ತಾಯಿ ರಾಣಿ ಮಾಯಾದೇವಿ. ಯಾರು? ಅವರ ತಂದೆ ಯಾರು? ಶುದ್ಧೋಧನ ಮತ್ತು ತಾಯಿ ರಾಣಿ ಮಾಯಾದೇವಿ. ಶುದ್ಧೋಧನನು, ಆಯಿತಾ? ಶುದ್ಧೋಧನು ಕಪಿಲವಸ್ತಿನ ಮುಖಂಡನಾಗಿದ್ದನು ಅಂತ ಬರೀರಿ, ದಂಡನಾಯಕನಾಗಿದ್ದನು ಅಂತ, ಆಯಿತಾ? ಇವಾಗ ಪ್ಯಾರಾಗ್ರಾಫ್ ಮಾಡಿ. ಇಲ್ಲಿ ಯಾವ ರೀತಿಯಲ್ಲಿ ಕೊಟ್ಟಿದ್ದೀನಲ್ಲ ಇದೇ ರೀತಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಬರೀರಿ, ಆಯಿತಾ? ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಮಾರ್ಕ್ಸ್ಗಳು ಖಂಡಿತವಾಗಿ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಸಿದ್ಧಾರ್ಥ 7 ದಿನಗಳ ಮಗುವಿದ್ದಾಗ ತಾಯಿ ಮಾಯಾದೇವಿ ಮರಣ ಹೊಂದಳು. ಈ ರೀತಿಯಲ್ಲಿ ಕೀ ಪಾಯಿಂಟ್ಸ್ಗಳು ನೆನಪಿನಲ್ಲಿ ಇಟ್ಕೊಳ್ಳಿ. ಅಂದರೆ 7 ದಿನಗಳ ಮಗುವಿದ್ದಾಗ ತಾಯಿ ಮಾಯಾದೇವಿ ಮರಣ ಹೊಂದಳು, ಆಯಿತಾ? ಅದೇ ರೀತಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅಂತ ಈ ರೀತಿಯಲ್ಲಿ ನೀವು ಕೀ ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು. ಯಾವ ರೀತಿಯಲ್ಲಿ ಕೀ ಪಾಯಿಂಟ್ಸ್ಗಳು ಇವಾಗ ನಿಮಗೆ ನೆನಪು ಬರ್ತಾ ಇಲ್ಲ ಸರ್, ಓದಿದ್ದು ಯಾಕೆ ನೆನಪು ಬರಲ್ಲ ಅಂದರೆ ನೀವು ಭ್ಯಾಟ್ ಮಾಡ್ತೀರ. ಅದಕ್ಕೆ ಭ್ಯಾಟ್ ಮಾಡಕ್ಕೆ ಹೋಗಬೇಡ್ರಿ, ಪ್ರಶ್ನೆಗಳಿಗೆ ಏನಿದೆಯಲ್ಲ ಅರ್ಥ ಮಾಡ್ಕೋಬೇಕು. ಹೆಂಗೆ? ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ, ಇದೊಂದು ಕೀ ಪಾಯಿಂಟ್ಸ್, ಆಯಿತಾ? ಮತ್ತು ಎರಡನೇದು 583ರಲ್ಲಿ ಜನಿಸಿದನು. ಎಲ್ಲಿ ಜನಿಸಿದನು? ಲುಂಬಿನಿ ವನದಲ್ಲಿ ಜನಿಸಿದನು, ಆಯಿತಾ? ಈತನ ಮೊದಲ ಹೆಸರೇನು? ಸಿದ್ಧಾರ್ಥ, ಆಯಿತಾ? ಇವರ ತಂದೆ ಶುದ್ಧೋಧನ ಮತ್ತು ತಾಯಿ ರಾಣಿ ಮಾಯಾದೇವಿ. ಶುದ್ಧೋಧನ ಅವನ ತಂದೆ ಏನದನ? ಮುಖಂಡ, ಅಂದರೆ ಕಪಿಲವಸ್ತಿನ ಮುಖಂಡನಾಗಿದ್ದನು, ಇಲ್ಲಾಂದರೆ ದಂಡನಾಯಕನಾಗಿದ್ದನು ಅಂತ ಬರೀರಿ, ಆಯಿತಾ? ಇಷ್ಟು ಆರಾಮಾಯ್ತಾ? ಇವಾಗ ಸಿದ್ಧಾರ್ಥನು 7 ದಿನಗಳ ಮಗುವಿದ್ದಾಗ ತಾಯಿ ಮಾಯಾದೇವಿ ಮರಣ ಹೊಂದಳು. ಮಾಯಾದೇವಿ ಮರಣ ಹೊಂದಳು. ಆದ್ದರಿಂದ ಅವನ ಚಿಕ್ಕಮ್ಮ ಮಹಾಪ್ರಜಾಪತಿ, ಮಹಾಪ್ರಜಾಪತಿ ಗೌತಮಿ, ಗೌತಮಿ ಅವನನ್ನು ಪೋಷಿಸಿದಳು, ಸಾಕಿದಳು. ನೋಡಿ, ಸಿದ್ಧಾರ್ಥ 7 ದಿನಗಳ ಮಗುವಿದ್ದಾಗ ರಾಣಿ ಮಾಯಾದೇವಿ ತೀರಿಕೊಂಡಳು. ಅವಾಗ ಆದ್ದರಿಂದ ಅವನ ಚಿಕ್ಕಮ್ಮ ಮಹಾಪ್ರಜಾಪತಿ, ಚಿಕ್ಕಮ್ಮ ಯಾರು ಇಲ್ಲಿ? ಮಹಾಪ್ರಜಾಪತಿ. ಇದು ಕೀ ಪಾಯಿಂಟ್ಸ್ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅವನನ್ನು ಪೋಷಿಸಿದಳು, ಆಯಿತಾ? ಸಾಕಿದಳು ಅಂತ. ಅದೇ ರೀತಿ ಇಲ್ಲಿ ಪಾಯಿಂಟ್ಸ್ ಹಾಕಬೇಕು. ಮತ್ತೆ ಏನಂತ ಪಾಯಿಂಟ್ಸ್ ಹಾಕಿ ಬರೆದ್ರು ಕೂಡ ನಡೆಯುತ್ತೆ, ನೀವು ಪ್ಯಾರಾಗ್ರಾಫ್ ಮಾಡಿ ಬರೆದ್ರು ಕೂಡ ಓಕೆ. ಸಿದ್ಧಾರ್ಥನು ಅತ್ಯಂತ
ಸುಖಭೋಗದಲ್ಲಿ ಬೆಳೆಸಲಾಯಿತು. ಅತ್ಯಂತ ಸಂತೋಷದಲ್ಲಿ ಮತ್ತು ಸುಖಭೋಗದಲ್ಲಿ ಬೆಳೆಸಲಾಯಿತು ಆಯಿತಾ ಸಿದ್ಧಾರ್ಥನನ್ನು. ಅವನ 16ನೆಯ ವಯಸ್ಸಿನಲ್ಲಿ, ಇಲ್ಲಿ ನೋಡಿ 16ನೆಯ ವಯಸ್ಸಿಗೆ ಯಶೋದದೊಂದಿಗೆ ಮದುವೆ ಮಾಡಲಾಯಿತು, ವಿವಾಹ ಮಾಡಲಾಯಿತು. ನೋಡಿ ಕೀ ಪಾಯಿಂಟ್ಸ್ ಏನು ಇಲ್ಲಿ, 16ನೆಯ ವಯಸ್ಸಿನಲ್ಲಿ ಯಶೋದರೊಂದಿಗೆ ವಿವಾಹ ಮಾಡಲಾಯಿತು. ಅವರಿಗೆ ಜನಿಸಿದ ಗಂಡು ಮಗುವಿನ ಹೆಸರು ರಾಹುಲ ಆಯಿತಾ, ರಾಹುಲ ಎಂದು ಹೆಸರಿಡಲಾಯಿತು. ನೋಡಿ ಎಷ್ಟು ಕತಿ ಇದ್ದಂಗಿದೆ, ಆರಾಮಾಗಿ ನೀವು ನೆನಪಿನಲ್ಲಿಟ್ಕೋಬಹುದು ಆಯಿತಾ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಬರೀಬೇಕಾಗಿರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ ಜಾತಕದ ಪ್ರಕಾರ ಆಯಿತಾ, ಜಾತಕದ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಹೊರಗಡೆ ಹೋಗಿದ್ದ, ಅಂದರೆ ಅರಮನೆಯಿಂದ ಹೊರಗಡೆ ಹೋಗಿದ್ದ. ಆಚೆ ನೋಡ್ತಾನೆ ಅವನು ಆಯಿತಾ, ಆಚೆ ಅಲ್ಲಿ ನೋಡ್ತಾನೆ ಏನು, ಆಚೆ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಶವಯಾತ್ರೆಯನ್ನು ಮತ್ತು ಒಬ್ಬ ಸನ್ಯಾಸಿಯನ್ನು ಕಂಡನು ಆಯಿತಾ. ತನ್ನ ಅರಮನೆಯ ಹೊರಗಡೆ ಹೋಗಿ ನೋಡ್ತಾನೆ ಅವನು, ಆಚೆ ಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಒಂದು ಶವಯಾತ್ರೆಯನ್ನು ಮತ್ತು ಒಬ್ಬ ಸನ್ಯಾಸಿಯನ್ನು ನೋಡ್ತಾನೆ. ಆವಾಗ ಆ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಬೀರಿದವು. ಯಾವುವು 4? ಒಬ್ಬ ವೃದ್ಧ, ಒಬ್ಬ ರೋಗಿ, ನೋಡಿ ಒಬ್ಬ ವೃದ್ಧ, ಒಬ್ಬ ರೋಗಿ, ಅದೇ ರೀತಿ ಒಂದು ಶವಯಾತ್ರೆಯನ್ನು, ಒಬ್ಬ ಸನ್ಯಾಸಿಯನ್ನು ಕಂಡನು. ಈ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪರಿಣಾಮ ಬೀರಿದವು ಅಂತ ಆಯ್ತಾ. ಇವಾಗ ನೋಡಿ, ಆದ್ದರಿಂದ ಸಿದ್ಧಾರ್ಥನು ಪ್ರಾಪಂಚಿಕ ಜೀವನ ತ್ಯಜಿಸಲು ಪ್ರಾರಂಭಿಸಿದನು, ಅಂದರೆ ನಿರ್ಧರಿಸಿದನು ಅಂತ. ನೋಡಿ ಇಲ್ಲಿ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಲು ಪ್ರಾರಂಭಿಸಿದನು ಅಂತ ಆಯ್ತಾ. ಇಷ್ಟು ನೀವು ಬರಿಬೇಕಾಗಿರುತ್ತೆ. ಇವಾಗ ಇವನು ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ತನ್ನ ಕುಟುಂಬ, ನೋಡಿ ತನ್ನ ದುಃಖಕ್ಕೆ ಮೂಲ ಕಾರಣ ಎಂದು ಕಂಡುಹಿಡಿಯಲು ಆಯ್ತಾ ತನ್ನ ಕುಟುಂಬ ಮತ್ತು ತನ್ನ ರಾಜ್ಯವನ್ನು ತ್ಯಾಗ ಮಾಡಿದನು. ನೋಡಿ ಅರ್ಥ ಆಯ್ತಾ. ನೋಡಿ ಗೌತಮ ಬುದ್ಧ ಏನದ ನೋಡಿ, ಇವನು ಅರ್ಥ ಮಾಡ್ಕೊತಾನೆ ಏನಂತ, ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ತನ್ನ ರಾಜಧಾನಿಯನ್ನು ಮತ್ತು ಕುಟುಂಬವನ್ನು ತ್ಯಾಗ ಮಾಡಿದನು ಆಯ್ತಾ. ಈ ಘಟನೆಯನ್ನು, ಈ ತ್ಯಾಗವನ್ನು ಮಹಾಪರಿತ್ಯಾಗ ಎನ್ನಲಾಗುವುದು. ಎಸ್ ಕರೆಕ್ಟ್, ಮಹಾಪರಿತ್ಯಾಗ ಎನ್ನಲಾಗುವುದು ಆಯ್ತಾ. ಯಾವೊಂದು ತ್ಯಾಗ ನಿಮಗೆ ಮಹಾಪರಿತ್ಯಾಗ ಅಂದ ತಕ್ಷಣ ಗೊತ್ತಾಗಬೇಕು. ಕೀ ಪಾಯಿಂಟ್ಸ್ ಇದೊಂದು. ಹೆಂಗೆ, ದುಃಖಕ್ಕೆ ಮೂಲ ಕಾರಣ ಕಂಡುಹಿಡಿಯಲು ತನ್ನ ಕುಟುಂಬ ಮತ್ತು ರಾಜಧಾನಿಯನ್ನು ಬಿಟ್ಟನು ಗೌತಮ ಬುದ್ಧ. ಈ ಘಟನೆಯನ್ನು ಮಹಾಪರಿತ್ಯಾಗ ಎಂದು ಕರೆಯುತ್ತೇವೆ ಅಂತ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಕೇಳೋದಿಲ್ಲ, ಇದು ಬ್ಲೂ ಪ್ರಿಂಟ್ ಪ್ರಕಾರ, ಬಟ್ ಹಿಂಗೆ ಆಯ್ತಾ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸಿದನು ಆಯ್ತಾ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸಿದನು. ಕೊನೆಗೆ ತನ್ನ 35ನೆಯ ವಯಸ್ಸಿನಲ್ಲಿ ಗಾಯದ ಆಲದ ಮರದೊಂದರ ಕೆಳಗೆ ಜ್ಞಾನೋದಯವನ್ನು ಹೊಂದನು ಆಯ್ತಾ. 35ನೇ ವಯಸ್ಸೊಳಗೆ ನೆನಪಿನಲ್ಲಿ ಇಟ್ಕೋಬೇಕು. ಕೀ ಪಾಯಿಂಟ್ಸ್ ಇದು ಆಯ್ತಾ. ನೀವು ಬರ್ಕೊಳ್ಳಿ, ಆದರೆ ಓಕೆ ಇವಾಗ ಎಷ್ಟೆಷ್ಟು ಹೇಳಿದೇನಲ್ಲ ಅಷ್ಟು ಕೀ ಪಾಯಿಂಟ್ಸ್ ಆಗಿ ಬರ್ಕೊಳ್ಳಿ. ನೀವು ಇದೇ ರೀತಿ ಬರೀಬೇಕು ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ತಾ. ಕೊನೆಗೆ ತನ್ನ 35ನೆಯ ವಯಸ್ಸಿನಲ್ಲಿ ಗಾಯದ ಆಲದ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು. ಯಾರಿಗೆ? ಗೌತಮ ಬುದ್ಧ. ಗಾಯದ ಆಲದ ಮರವೊಂದರ ಕೆಳಗೆ, ಅವಾಗ ಅಂದಿನಿಂದ ಬುದ್ಧನೆಂದು ಹೆಸರುವಾಸಿಯಾಯಿತು. ಈ ರೀತಿಯಲ್ಲಿ ಕೀ ಪಾಯಿಂಟ್ಸ್ ಮಾಡ್ಕೋಬೇಕು. ಹೆಂಗೆ? 35ನೆಯ ವಯಸ್ಸಿನಲ್ಲಿ ಗಾಯದ ಆಲದ ಮರವೊಂದರ ಕೆಳಗೆ ಜ್ಞಾನೋದಯವಾಯಿತು ಅಂತ ಬರಿಬೇಕು ನೀವು. ಓಕೆ, ಅದರಿಂದ ಬುದ್ಧನೆಂದು ಹೆಸರುವಾಸಿಯಾಯಿತು. ಬುದ್ಧನೆಂದರೆ ಜ್ಞಾನವನ್ನು ಪಡೆದವನೆಂದರ್ಥ ಆಯ್ತಾ. ಬುದ್ಧನಿಗೆ ತಥಾಗತ್ ಎಂದು ಕರೆಯಲಾಗಿದೆ ಆಯ್ತಾ. ತಥಾಗತ್ ಎಂದು ಕರೆಯಲಾಗಿದೆ ಬುದ್ಧನನ್ನು. ತಥಾಗತ್ ಎಂದು ಕರೆಯಲಾಗಿದೆ. ಇವನು ಸ್ಥಾಪಿಸಿದ ಧರ್ಮವು ಬೌದ್ಧ ಧರ್ಮ ಎಂದು ಕರೆಯಲ್ಪಟ್ಟಿದೆ. ಬೌದ್ಧ ತನ್ನ ಉಳಿದ ಜೀವನವನ್ನು ಜನಕಲ್ಯಾಣಕ್ಕಾಗಿ ಸಮರ್ಪಿಸಿದನು. ಸಾರನಾಥದಲ್ಲಿ ತನ್ನ ಪ್ರಥಮ ವಚನವನ್ನು ನೀಡಿದನು ಆಯ್ತಾ. ಸಾರನಾಥದಲ್ಲಿ ತನ್ನ ಪ್ರಥಮ ವಚನ ನೀಡಿದನು ಅಂತ. ಇದನ್ನು ಧರ್ಮಚಕ್ರ ತಿರುಗುವಿಕೆ ಎಂದು ಕರೆಯಲಾಗಿದೆ ಆಯ್ತಾ. ಈ ರೀತಿ ನೀವು ಕೈ ಪಾಯಿಂಟ್ಸ್ ಮಾಡ್ಕೋಬೇಕಾಗುತ್ತೆ, ಕೀ ಪಾಯಿಂಟ್ಸ್ ಆಯ್ತಾ. ಸಾರನಾಥದಲ್ಲಿ ತನ್ನ ಪ್ರಥಮ ವಚನವನ್ನು ನೀಡಿದನು, ಇದನ್ನು ಧರ್ಮಚಕ್ರ ತಿರುಗುವಿಕೆ ಎಂದು ಕರೆಯಲಾಗಿದೆ ಅಂತ. ಇವಾಗ ಸಾರನಾಥದಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ನೀಡಿದನು, ಇದಕ್ಕೆ ಧರ್ಮಚಕ್ರ ತಿರುಗುವಿಕೆ ಎಂದು ಕೂಡ ಕರೆಯುತ್ತೇವೆ ಆಯ್ತಾ. ಈ ರೀತಿ
ಅದೇ ರೀತಿ ಬುದ್ಧ ತನ್ನ 80ನೆಯ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಪರಿನಿರ್ವಾಣ ಹೊಂದನು. ಓಕೆ, ಪರಿನಿರ್ವಾಣ ಹೊಂದನು ಅಂತ ಬರಿಬೇಕಾಗಿರುತ್ತೆ. ಅದೇ ರೀತಿ ಇಲ್ಲಿ ಏನಿದೆಯಲ್ಲ ಏನಂತ ಬರಿಬೇಕು, ಬುದ್ಧನ ಬೋಧನೆಗಳು ಅಂತ ಹೆಡ್ಲೈನ್ ಹಾಕಬೇಕು. ಬುದ್ಧನ ಬೋಧನೆಗಳು. ಓಕೆ, ಬುದ್ಧಾಸ್ ಟೀಚಿಂಗ್ಸ್ ಏನಂತ ಬರಿಬೇಕು, ಬುದ್ಧನ 4 ತತ್ವಗಳೆಂದರೆ, ಓಕೆ, ಬುದ್ಧಾಸ್ 4 ಪ್ರಿನ್ಸಿಪಲ್ಸ್. ಆಯ್ತಾ, ನೋಡಿ, ಸುಳ್ಳನ್ನು ಹೇಳದಿರುವುದು, ಓಕೆ, ಹಿಂಸೆ ಮಾಡದಿರುವುದು, ಇದು ಹಿಂಸೆ ಮಾಡದಿರು, ಇದು ಎರಡನೇದಾಗಬೇಕು. ಇಲ್ಲಿ ಇದು ಮಿಸ್ಟೇಕ್ ಆಗಿದೆ. ಸುಳ್ಳನ್ನು ಹೇಳದಿರುವುದು ಒಂದನೇದು, ಹಿಂಸೆ ಮಾಡದಿರುವುದು ಇದು ಎರಡನೇದು. ಅದೇ ರೀತಿ ಮೂರನೇದು ಯಾವುದು, ಆಸ್ತಿಯ ಕಳ್ಳತನ ಮಾಡದಿರುವುದು. ಆಯಿತಾ, ಆಸ್ತಿಯ ಕಳ್ಳತನ ಮಾಡದಿರುವುದು. ಇದು ಪಾಯಿಂಟ್ಸ್ ಅಷ್ಟೇ ಆಗಬೇಕು, ವಿವರಣೆ ಮಾಡುವಂತಿಲ್ಲ. ನೋಡಿ, ಬ್ರಹ್ಮಚರ್ಯ ಮದುವೆ ಆಗದಿರುವುದು. ಆಯಿತಾ, ಬುದ್ಧನ 4 ಆರ್ಯ ಸತ್ಯಗಳು ಅಂತ ಹೆಡ್ಲೈನ್ ಹಾಕಬೇಕು. ಬುದ್ಧನ 4 ಆರ್ಯ ಸತ್ಯಗಳೆಂದರೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ, ಒಂದನೇದು ಬರುತ್ತೆ. ಎರಡನೇದು ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಎರಡನೇದು ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಗಿಸಬಹುದು ಅಂತ ಮೂರನೇದು ಬರುತ್ತೆ. ಆಯಿತಾ, ಈ ಪಾಯಿಂಟ್ಗಳು ಅಷ್ಟೇ ಆಗಬೇಕು, ಎಕ್ಸ್ಪ್ಲೇಷನ್ ಮಾಡಬಾರ್ದು ಇದಕ್ಕೆ. ಆಯಿತಾ, ಅದೇ ರೀತಿ ಇಲ್ಲಿ ಆಸೆಯನ್ನು ಕೊನೆಗಾಗಿಸಲು ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಆ ಅಷ್ಟಾಂಗ ಮಾರ್ಗಗಳು ಯಾವುದಂದರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಅದೇ ರೀತಿ ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಜೀವನೋಪಾಯ. ಬುದ್ಧನು ಧರ್ಮಾಚರಣೆಗೆ ಮಹತ್ವ ಕೊಟ್ಟನೆ ವಿನಃ ಧರ್ಮಾಚರಣೆಗೆ ಮತ್ತು ಬಲಿಗಳಿಗಲ್ಲ ಅಂತ. ಆಯಿತಾ, ಅವನು ಜಾತಿ ಪದ್ಧತಿ ವಿರೋಧಿಸಿ ಸಮಾನತೆ ಪ್ರತಿಪಾದಿಸಿದನು, ಎಲ್ಲರೂ ಸಮನಾಗಿರಬೇಕು ಅಂತ. ಆಯಿತಾ, ಅವನು ಜಾತಿ ಪದ್ಧತಿಯನ್ನು ವಿರೋಧಿಸಿ ಸಮಾನತೆ ಆಯಿತಾ ಪ್ರತಿಪಾದಿಸಿದನು. ಇಲ್ಲಿ ನೋಡಿ, ಅಹಿಂಸೆಗೆ ಮಹತ್ವ ನೀಡಿದನು. ಬುದ್ಧನು ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಪ್ರವೇಶ ನೀಡಿದನು ಅಂತ ಬರಿಬೇಕಾಗಿರುತ್ತೆ. ಅದೇ ರೀತಿ ಬೌದ್ಧ ಧರ್ಮದ 2 ಪಂಥಗಳು ಯಾವುವು, ಹೀನಾಯನ, ಮಹಾಯಾನ, ನಿಮಗೆ ಗೊತ್ತಿದೆ. ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೆ ಹಬ್ಬಿತ್ತು. ಇದು ಭಾರತದ ಗಡಿ ದಾಟಿ, ಓಕೆ, ಟಿಬೇಟ್, ಮಯನ್ಮಾರ್, ಓಕೆ, ಅದೇ ರೀತಿ ಸಿಲೋನ್, ಆಯಿತಾ, ಏಷ್ಯಾ, ಆಯಿತಾ, ಮಧ್ಯ ಏಷ್ಯಾಗಳಿಗೂ ಹರಡಿತು. ಆಯಿತಾ, ಬೌದ್ಧ ಧರ್ಮ ಈ ರೀತಿ. ಇವಾಗ ಹೀನಾಯನ ಮತ್ತು ಮಹಾಯಾನ ಅಂತ 2 ಪಂಥಗಳದಾವೆ. ಇವಾಗ ಸಾಹಿತ್ಯ ಪಾಯಿಂಟ್ ನೋಡಿ, 2 ಪಂಥಗಳು ಬರೆದ ನಂತರ ಹೀನಾಯನ ಮಹಾಯಾನ ಬರೆದ ನಂತರ ಸಾಹಿತ್ಯ. ಬುದ್ಧನ ಬೋಧನೆಗಳನ್ನು ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿದೆ. ಅವುಗಳೆಂದರೆ ಒಂದನೇದು ವಿನಯ ಪೀಠಕ, ಅದೇ ರೀತಿ ಸುತ್ ಪೀಠಕ, ಅದೇ ರೀತಿ ಅಭಿಧಮ್ ಪೀಠಕ. ಆಯಿತಾ, ಈ 3 ಪೀಠಕ ಏನದ ನೋಡಿ ಬುದ್ಧನ ಸಾಹಿತ್ಯದಲ್ಲಿ ಬರೀಬೇಕಾಗಿರುತ್ತೆ. ಆಯಿತಾ, ಇವೆಲ್ಲ ನಿಮಗೆ ನಾನು ಡಿಸ್ಕಷನ್ ಮಾಡುತ್ತೇನೆ. 5 ಅಂಕದ ಪ್ರಶ್ನೆ ಮೇಲೆ ವಿಡಿಯೋ ಮಾಡ್ತೇನೆ. ಡೋಂಟ್ ವರಿ, ಸಪ್ರೇಟಾಗಿ 10 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್.